ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಕುಮಟದಲ್ಲಿ ಇಂದಿನ ಅಡಿಕೆ ಬೆಲೆ: ಕೋಕಾ ಕನಿಷ್ಠ 17,569 ರೂಪಾಯಿ, ಮಾದರಿ 29,749 ರೂಪಾಯಿ, ಚಾಲಿ ಕನಿಷ್ಠ 44,999 ರೂಪಾಯಿ, ಮಾದರಿ 46,389 ರೂಪಾಯಿ, ಗರಿಷ್ಠ 48,399 ರೂಪಾಯಿ, ಹೊಸ ಚಾಲಿ ಕನಿಷ್ಠ 37,699 ರೂಪಾಯಿ, ಮಾದರಿ 43,769 ರೂಪಾಯಿ, ಗರಿಷ್ಠ 45,699 ರೂಪಾಯಿ. ಯಲ್ಲಾಪುರದಲ್ಲಿ ಇಂದಿನ ಅಡಿಕೆ ಬೆಲೆ: ಕೆಂಪುಗೋಟು ಕನಿಷ್ಠ 23,699 ರೂಪಾಯಿ, ಮಾದರಿ 32,999 ರೂಪಾಯಿ, ಗರಿಷ್ಠ 34,799 ರೂಪಾಯಿ, ಚಾಲಿ ಕನಿಷ್ಠ 36,899 ರೂಪಾಯಿ, ಮಾದರಿ 47,089 ರೂಪಾಯಿ, ಗರಿಷ್ಠ 48,019 ರೂಪಾಯಿ, ರಾಶಿ ಕನಿಷ್ಠ 48,609 ರೂಪಾಯಿ, ಮಾದರಿ 53,899 ರೂಪಾಯಿ, ಗರಿಷ್ಠ 55,739 ರೂಪಾಯಿ, ತಟ್ಟಿಬೆಟ್ಟೆ ಕನಿಷ್ಠ 38,706 ರೂಪಾಯಿ, ಮಾದರಿ 44,009 ರೂಪಾಯಿ, ಗರಿಷ್ಠ 45,900 ರೂಪಾಯಿ, ಬಿಳೆಗೋಟು ಕನಿಷ್ಠ 21,012 ರೂಪಾಯಿ, ಮಾದರಿ 32,399 ರೂಪಾಯಿ, ಗರಿಷ್ಠ 33,969 ರೂಪಾಯಿ. ಸಿದ್ದಾಪುರದಲ್ಲಿ ಇಂದಿನ ಅಡಿಕೆ ಬೆಲೆ: ಕೋಕಾ ಕನಿಷ್ಠ 23,000 ರೂಪಾಯಿ, ಮಾದರಿ 27,649 ರೂಪಾಯಿ, ಗರಿಷ್ಠ 32,699 ರೂಪಾಯಿ, ಚಾಲಿ ಕನಿಷ್ಠ 37,299 ರೂಪಾಯಿ, ಮಾದರಿ 45,819 ರೂಪಾಯಿ, ಗರಿಷ್ಠ 46,899 ರೂಪಾಯಿ, ರಾಶಿ ಕನಿಷ್ಠ 47,869 ರೂಪಾಯಿ, ಮಾದರಿ 51,699 ರೂಪಾಯಿ, ಗರಿಷ್ಠ 52,399 ರೂಪಾಯಿ, ಬಿಳೆಗೋಟು ಕನಿಷ್ಠ 25,699 ರೂಪಾಯಿ, ಮಾದರಿ 28,609 ರೂಪಾಯಿ, ಗರಿಷ್ಠ 33,719 ರೂಪಾಯಿ. ಶಿವಮೊಗ್ಗದಲ್ಲಿ ಇಂದಿನ ಅಡಿಕೆ ಬೆಲೆ: ಗೊರಬಾಳು ಕನಿಷ್ಠ 38,229 ರೂಪಾಯಿ, ಗರಿಷ್ಠ 42,599 ರೂಪಾಯಿ, ಸರಾಸರಿ 40,869 ರೂಪಾಯಿ, ರಾಶಿ ಇಡಿ ಕನಿಷ್ಠ 44,799 ರೂಪಾಯಿ, ಗರಿಷ್ಠ 54,199 ರೂಪಾಯಿ, ಸರಾಸರಿ 51,089 ರೂಪಾಯಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.